ಬುಧವಾರ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ನವರೆಗೆ ಆಯೋಜಿಸಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಭಾಗವಹಿಸಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನ ಖಂಡಿಸಿದರು. ನಂತರ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು 2014ರಲ್ಲಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಚ್ಛೇ ದಿನ್ ಬರುತ್ತದೆ ಎಂದಿದ್ರು. ಆದರೆ ಈಗ ನಮ್ಮನ್ನು ಬದುಕಲು ಬಿಟ್ಟರೆ ಸಾಕಾಗಿದೆ. 5 ರಾಜ್ಯಗಳ ಚುನಾವಣೆ ಮುಗಿಯುವವರೆಗೂ ಕಾದು ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸೇರಿದಂತೆ ಎಲ್ಲದರ ದರವನ್ನ ಹೆಚ್ಚು ಮಾಡಿ ಬಡವರ ಜೇಬಿಗೆ ನೇರವಾಗಿ ಕತ್ತರಿ ಹಾಕುತ್ತಿದೆ ಎಂದು ಆರೋಪಿಸಿದರು. ನೋಡಿ, 2014ರಲ್ಲಿ NDA ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಜನರಿಗೆ ಅಚ್ಛೇ ದಿನ್ ಬರುತ್ತೆ ಅಂತ ಹೇಳಿದರು. ಆದರೆ ಅವರು ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಅಚ್ಛೇ ದಿನ್ ಬೇಡ, ಮಾಮೂಲಿಯಾಗಿ ನಮ್ಮನ್ನು ಬದುಕಕ್ಕೆ ಬಿಟ್ಟರೆ ಸಾಕು ಅನ್ನೋವಂಥ ಪರಿಸ್ಥಿತಿ ಜನರಿಗೆ ಬಂದಿದೆ. ಹಾಗಾಗಿ ನಾವು ಇವತ್ತು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಚಿಕ್ಕಮಗಳೂರಿನ ನಮ್ಮ ಚಿಕ್ಕಮಗಳೂರು ಬ್ಲಾಕು ಮತ್ತು ಸಕರಪಟ್ಟಣ ಬ್ಲಾಕಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜನರು ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಜನರ ನೇರ ಜೋಬಿಗೆ ಕೈ ಹಾಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಕಾಯ್ತಾ ಇದ್ದರು. ಇವರಿಗೆ ಅಷ್ಟೊಂದು ಧೈರ್ಯ ಇದ್ದರೆ ಪಂಚರಾಜ್ಯ ಚುನಾವಣೆ ಮುಂಚೆ ಈ ಬೆಲೆ ಏರಿಕೆ ಮಾಡಬೇಕಾಗಿತ್ತು. ಆದರೆ ಪಂಚರಾಜ್ಯ ಚುನಾವಣೆ ಮುಗಿದ ತಕ್ಷಣ ಬೆಲೆ ಏರಿಕೆನ 1 ತಿಂಗಳಲ್ಲಿ 4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾರೆ, 1 ತಿಂಗಳಲ್ಲಿ 2 ಬಾರಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಸ್ತಾರೆ, 2 ಬಾರಿ ಡೊಮೆಸ್ಟಿಕ್ ಗೃಹ ಬಳಕೆಯ ಸಿಲಿಂಡ್ರನ್ನ ಏರಿಸ್ತಾರೆ. ಚಿನ್ನ ಬೆಳ್ಳಿ ಯಾರೇ ಬಡವ ಮದುವೆ ಮಾಡೋಂಗಿಲ್ಲ, ಚಿನ್ನ ಬೆಳ್ಳಿ ರೇಟ್ ಏರಿಸ್ತಾರೆ, ಕಬ್ಬಿಣದ ರೇಟ್ ಏರಿಸ್ತಾರೆ. ದಿನ ಊಟ ಮಾಡುವ ಬಡವನ ಎಣ್ಣೆ, ಕಾಳು, ಬೇಳೆ ಅದರ ರೇಟನ್ನು ಏರಿಸ್ತಾರೆ. ಅದರ ವಿರುದ್ಧ ನಮ್ಮ ಪಕ್ಷ ಇವತ್ತು ಇಡೀ ದೇಶದಾದ್ಯಂತ ಮಲ್ಲಿಕಾರ್ಜುನ್ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯಂತೆ ಇಡೀ ದೇಶದಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋ ಸೂಚನೆ ಕೊಟ್ಟಿದೆ. ಹಾಗಾಗಿ ಬಹುಶಃ ನಮ್ಮ ನೆಚ್ಚಿನ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಡವರ ಬದುಕಿಗಾಗಿ, ಹೆಣ್ಣು ಮಕ್ಕಳ ಒಂದು ಬದುಕಿಗಾಗಿ 5 ಯೋಜನೆಗಳನ್ನು ಏನು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಈ ರೀತಿಯ 5 ಶಕ್ತಿ ಯೋಜನೆ ಕೊಡದಿದ್ದರೆ ಇವತ್ತು ಖಂಡಿತ ನಮ್ಮ ರಾಜ್ಯದ ಸಾಮಾನ್ಯ ಜನರ ಬದುಕು ದುಸ್ಥಿರವಾಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವ್ರನ್ನ ನೆನೆಸ್ತಾರೆ. ಆದರೆ ಇವರು ಕೇಂದ್ರ ಸರ್ಕಾರದಲ್ಲಿ GST 18% ತಗೊಂಡ್ರು. 11 ವರ್ಷ ಇಡೀ ದೇಶದಲ್ಲಿ 2 ರಾಜ್ಯ ಹೈಯೆಸ್ಟ್ GST ಕಟ್ಟೋದು, ಒಂದು ಮಹಾರಾಷ್ಟ್ರ, 2ನೇದು ನಮ್ಮ ಕರ್ನಾಟಕ. ಆ GST ತೆಗೆದುಕೊಂಡ ಹಣದಲ್ಲಿ ನಮಗೆ ಕೊಡಲಿಲ್ಲ. ನಮಗೆ ಕೊಡಬೇಕಾದಂಥ, ನಮ್ಮ ರಾಜ್ಯಕ್ಕೆ ನೀಡಬೇಕಾದಂಥ ಕೇಂದ್ರ ಸರ್ಕಾರದ ಅನುದಾನ ಕೊಡಲಿಲ್ಲ. JJM ಅನುದಾನ ಕೊಡಲಿಲ್ಲ. NRIGನ ಸ್ಟಾಪ್ ಮಾಡಿದರು, ಅದನ್ನು ಹೆಸರು ಬದಲಾವಣೆ ಮಾಡಿದರು, ಅದರಲ್ಲಿದ್ದ ಶಕ್ತಿನೂ ತೆಗೆದ್ರು. ಅದರ ವಿರುದ್ಧ ನಮ್ಮ ಹೋರಾಟ. ನಮಗೆ NRIG ಅಂದರೆ ಮನಮೋಹನ್ ಸಿಂಗ್ ಇದ್ದಾಗ ಮಾಡಿದ್ದು ಕೇವಲ NRIG ಮುಖಾಂತರ ರಸ್ತೆಗಲ್ಲ, ಚರಂಡಿಗಲ್ಲ, ಗ್ರಾಮೀಣ ಜನರ ಬದುಕನ್ನು ಕಟ್ಕೊಡ್ಲಿಕ್ಕೆ. ಗ್ರಾಮೀಣ ಜನರ ಬದುಕು ಯಾವುದು ಅಂತೇಳಿದರೆ, ಏನು ತೋಟಗಾರಿಕಾ ಬೆಳೆಗಳು ಬೆಳೀತಾಯಿದ್ರು, ಅಡಿಕೆ, ತೆಂಗು, ಮಾವು, ಇದಕ್ಕೆ ಬೆಂಬಲ ಬೆಲೆ ಕೊಡ್ತಾಯಿದ್ರು. ಆಮೇಲೆ ರೈತರು ಬದುವು ಮಾಡ್ಕೊತಾಯಿದ್ರು, ಕೃಷಿ ಹೊಂಡ ಮಾಡ್ಕೊತಾಯಿದ್ರು. ಅದಕ್ಕೆಲ್ಲ ದುಡ್ಡನ್ನು NRIGಲಿ ಕೊಡ್ತಾಯಿದ್ರು. ಅದನ್ನೆಲ್ಲ ನಿಲ್ಲಿಸಿದ್ದಾರೆ. ಈಗ ಹೆಸರನ್ನು ಚೇಂಜ್ ಮಾಡಿದರು. ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ಮಹಾತ್ಮ, ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಮಹಾತ್ಮನ ಹೆಸರು ಚೇಂಜ್ ಮಾಡಿದ್ರಕ್ಕಿಂತ ಅದರಲ್ಲಿರೋ ಶಕ್ತಿನೂ ತೆಗೆದ್ರು. ಇವತ್ತು JJMಲ್ಲಿ ಇವತ್ತು ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ 1 ನಯಾ ಪೈಸೆ ಕೇಂದ್ರ ಸರ್ಕಾರ JJM ಕೊಟ್ಟಿಲ್ಲ. ಇದು ಅವರ ದ್ವಂದ್ವ ನೀತಿನ ತೋರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಹೇಳಿದ್ವಲ್ಲ, ವೆಸ್ಟ್ ಬಂಗಾಳಲ್ಲಿ SIR, ನಾವು ಕೇರಳದಲ್ಲಿ ಅಧಿಕಾರಕ್ಕೆ ಬಂದ್ವಿ. ತಮಿಳುನಾಡಲ್ಲಿ ವಿಜಯ್ TVK ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು. ಉತ್ತರ ಭಾರತದಲ್ಲಿ ಒಂದಷ್ಟು ಜನಕ್ಕೆ, ಈ ಗುಜರಾತಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಮಾಡುವ ಲೀಡ್ರುಗಳು ಇವತ್ತು BJPಲಿದ್ದಾರೆ. ಅವರು ಅದನ್ನು 100 ರೂಪಾಯಿಂದ 1000 ರೂಪಾಯಿಗೆ ಮಾರ್ಕೆಟ್ ಮಾಡುವ ಕಲೆಯನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಜನಕ್ಕೆ ಹಿಂದಿ ಭಾಷೆ ಮಾತಾಡೋರಿಗೆ ನಂಬಿಸಿ ಅಲ್ಲಿ ಗೆದ್ದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಯಾಕೆ ಗೆಲ್ಲಕ್ಕಾಗ್ತಾಯಿಲ್ಲ ಅವರಿಗೆ? ಕೇರಳದಲ್ಲಿ ಯಾಕೆ ಆಗಲಿಲ್ಲ? ತಮಿಳ್ನಾಡಲ್ಲಿ ಯಾಕೆ ಆಗಲಿಲ್ಲ? ಆಯಿತಾ, ಯಾಕೆ ನಮ್ಮದು ತೆಲಂಗಾಣದಲ್ಲಿ ಆಗಲಿಲ್ಲ?
ಹಿಂದಿ ಭಾಷೆ ಮಾತನಾಡುವ ಜಾಗದಲ್ಲಿ ಅವರು ಒಂದಷ್ಟು ಜನರನ್ನ ಮರಳು ಮಾಡುವ ಕಲೆನ ಅವ್ರು ಕಲ್ತಿದ್ದಾರೆ, ಹಾಗಾಗಿ ಅಲ್ಲಿ ಬಂದಿದ್ದಾರೆ ಅಷ್ಟೇ. ಸಿಡಿಎ ಅಧ್ಯಕ್ಷರಾದ ಎಚ್.ಪಿ. ಮಂಜೇಗೌಡ ಮಾತನಾಡಿ, ಅನುಭವ ಇಲ್ಲದೆ ಇರುವವರ ಕೈಯಲ್ಲಿ ದೇಶವನ್ನ ಕೊಟ್ಟರೆ ದೇಶದ ಪರಿಸ್ಥಿತಿ ಏನಾಗುತ್ತದೆ ಎನ್ನುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶ ನಡೆಸುವುದರಲ್ಲಿ ಸೋತಿದೆ. ಆದ್ದರಿಂದ ಮುಂದಿನ ಬಾರಿ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದರು. ಇವತ್ತು ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆಯನ್ನ, ಡೀಸೆಲ್ ಬೆಲೆಯನ್ನ ಎಷ್ಟು ಬಾರಿ ನೀವು ರೈಸ್ ಮಾಡ್ತೀರಿ? ಅದೇ ರೀತಿಯಾಗಿ ಏನು ಹೋಟೆಲ್ಗಳ ಬೆಲೆ ಜಾಸ್ತಿ ಆದ್ರೆ ನಿಮಗೆ GST ಬರುತ್ತೆ ಅಂತ ಸುಮಾರು 1,000ಕ್ಕೆ ಹೆಚ್ಚು ರೂಪಾಯಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಅನ್ನ ದುಬಾರಿ ಮಾಡ್ತೀರಿ. ಅದೇ ರೀತಿಯಾಗಿ ಇವತ್ತು ದಿನನಿತ್ಯ ಬಳಸುವಂತ ರೈತರು ಒಬ್ಬರು, ಯಾಕೆಂದ್ರೆ ರೈತ ಸಂಘದಿಂದ ಬಂದಿರತಕ್ಕಂಥ ದೇವೇಗೌಡನವರು ಹಲವಾರು ವಿಚಾರವನ್ನು ಹಂಚ್ಕೊಂತಾರೆ. ನಮ್ಮ ಗುರಿ ಇಷ್ಟೇ, ಈ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ದೇಶದ ಪ್ರತಿಯೊಬ್ಬ ಬಡವ ಶ್ರೀಮಂತ ಅನ್ನೋದೇ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದು ದಿನನಿತ್ಯ ಯುದ್ಧದ ನೆಪವನ್ನ ಒಡ್ಡಿ ಬೆಲೆ ಏರಿಕೆಯನ್ನ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಮೂರ್ಖತನದ ಪರಮಾವಧಿ. ಇಂಥ ಭ್ರಷ್ಟ ನೀಚ ಸರ್ಕಾರ ತೋರ್ಬೇಕು ಅಂತಂದ್ರೆ ಇವತ್ತು ದೇಶದ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಇಂಥ ಅಧಿಕಾರದ ಅನುಭವ ಇಲ್ಲದೆ ಇರತಕ್ಕಂಥವರು, ನಾಯಕ ಇರತಕ್ಕಂಥವರು ಅಲ್ಲಿ ದೇಶದ ಅಧಿಕಾರವನ್ನು ನಡೆಸೋಕೆ ಯೋಗ್ಯವಲ್ಲ ಅಂತಕ್ಕಂಥ ವಿಚಾರವನ್ನ ಮುಖಾಂತರ ತಿಳಿಸಿ ಅಂತ ನಾವಾದ್ರೂ ಕೂಡ ಮುಂದೆ 29ರಲ್ಲಿ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹಿಂದೆ ಯಾವ ರೀತಿಯಾಗಿ ಅಧಿಕಾರವನ್ನ ಕೊಟ್ಟಿದ್ರು ಆ ರೀತಿಯಾಗಿ ಅಧಿಕಾರವನ್ನ ಕೊಡುವುದಕ್ಕೆ ನಮ್ಮ ನಾಯಕರು ಹೇಳಿರ್ತಾರೆ. ನೀವು ನೋಡಿರಬಹುದು, ಹಿಂದೆ ಬ್ರಿಟಿಷರು ದೇಶವನ್ನು ದೋಚಿಕೊಂಡು ಹೋಯ್ತು. ಅಂತ ಸಂದರ್ಭ, ದೇಶವನ್ನು ದೋಚಿದ ಸಂದರ್ಭದಲ್ಲಿ ಸುದೀರ್ಘವಾದ 20 ಅಂಶಗಳ ಕಾರ್ಯಕ್ರಮ ಕೊಡುವ ಮುಖಾಂತರವಾಗಿ ದೇಶವನ್ನು ಮುನ್ನಡೆಸಿದ್ರು. ಆದರೆ ಇವತ್ತು ಕೂಡ GST ಹಣದಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ಹಣವನ್ನ ಅವರ ರಾಜ್ಯದಲ್ಲಿ ಇರ್ತಕ್ಕಂಥ ಏನು ನೀರವ್ ಮೋದಿ ಇತರೆ ಇರ್ತಕ್ಕಂಥ ಎಲ್ಲರ ಅಕೌಂಟ್ಗೆ ದುಡ್ಡನ್ನು ಹಾಕಿ ದೇಶವನ್ನ ದುಬಾರಿ ಮಾಡಿ ಏನು ಇವತ್ತು ಕದಿಯುವಂತ ಕೆಲಸವನ್ನ ಮಾಡ್ತಾರೆ. ಇದನ್ನು ಖಂಡಿಸಿ ನಾವು ಉಗ್ರವಾದ ಹೋರಾಟವನ್ನ ಮಾಡಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಯಾವ ರೀತಿ ದಕ್ಷ ಪ್ರಾಮಾಣಿಕ ರಾಜಕಾರಣ ನಡೀತಾ ಇದೆಯೋ ಅದೇ ರೀತಿ ಭಾರತದಲ್ಲಿ ಆಗ್ಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರನ ತಿಳ್ಕೊಂಡು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ BH ಹರೀಶ್, HH ದೇವರಾಜ್, ಲಾಕೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.